ಇವತ್ತಿನ ಕನ್ನಡ ಪ್ರಭದಲ್ಲಿ ಮೈನ್ ಪೇಜ್ ಅಲ್ಲಿ ಇರುವಂತ ಹೈಲೈಟ್ ನ್ಯೂಸ್ ಯಾವುದಪ್ಪ ಅಂದ್ರೆ ಕಾಂಗ್ರೆಸ್ನ ನಟ್ಟು ಬೋಲ್ಟ್ ವಾರ್ ಈಗಾಗಲೇ ನೀವು ಗಮನಿಸ್ತಾ ಇದ್ರಿ. ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತ ಒಂದು ನಟ್ಟು ಬೋಲ್ಟ್ ಹೇಳಿಕೆ ಏನಿದೆ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿತ್ತು. ಅದನ್ನ ವಿವಿಧ ಆಯಾಮಗಳಲ್ಲೂ ಕೂಡ ಹೇಳಿಕೆ ಬಳಸ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಈಗ ನಟ್ಟು ಬೋಲ್ಟ್ ಒಂದು ಮಾಡೋದಕ್ಕೆ ಅಂತ ಖರ್ಗೆ ಯತ್ನಿಸ್ತಾ ಇದ್ದಾರೆ. ಜೋಡೆತ್ತಂತೆ ಒಟ್ಟಾಗಿ ಹೋಗಿ ಅಂತ ಸಿದ್ದು ಡಿ.ಕೆ. ಶಿವಕುಮಾರ್ಗೆ ಕಾಂಗ್ರೆಸ್ ಅಧ್ಯಕ್ಷ ಸಲಹೆ ಕೊಟ್ಟಿರೋದು. ಇಬ್ಬರು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಒಂದಾಗದೇ ಇದ್ರೆ ಜನರು ನಿಮ್ಮನ್ನ ಮೆಚ್ಚಲ್ಲ. ಯಾಕೆಂದ್ರೆ ನಿಮ್ಮನ್ನ ಮೊದಲಿಂದ ಕೂಡ ಜನರು ಜೋಡೆತ್ತು ಅಂತಾನೆ ನೋಡ್ತಾ ಇರೋದು. ನೀವಿಬ್ರು ಮುನ್ಸ್ಕೊಂಡ್ರೆ ಚೆನ್ನಾಗಿರಲ್ಲ, ಒಂದಾಗಿ ಅಂತೇಳಿ. ಅಂದ್ರೆ ಒಟ್ಟಾಗಿ ರಾಜಕೀಯ ಜೀವನದಲ್ಲಿ ಇರಬೇಕು, ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತ. ರಾಜ್ಯ ಕಾಂಗ್ರೆಸ್ನಲ್ಲಿನ ಸಿಎಂ ಕುರ್ಚಿ ಕಾದಾಟದ ಅಖಾಡಕ್ಕೆ ಮತ್ತೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಸಿಎಂ ಹುದ್ದೆ ಸಂಬಂಧ ರಾಜ್ಯ ಕಾಂಗ್ರೆಸ್ ನಾಯಕರ ಪ್ರತಿ ಹೇಳಿಕೆ ಸಮರದ ಬಗ್ಗೆ ಅತೃಪ್ತಿ ಹೊರಹಾಕಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಒಗ್ಗಟ್ಟೇ ಬಲ ನಿಮಗೆ, ಇಲ್ಲದೆ ಹೋದ್ರೆ ನಮ್ಮನ್ನ ಜನ ತಿರಸ್ಕಾರ ಮಾಡ್ತಾರೆ, ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಜೇವರ್ಗಿಯಲ್ಲಿ ಶನಿವಾರ ನಡೆದಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಸಹಯೋಗದಲ್ಲಿನ ಕಲ್ಯಾಣ ಪಥ, ಪ್ರಗತಿ ಪಥ ರಸ್ತೆ ನಿರ್ಮಾಣ ಯೋಜನೆಗಳಿಗೆ ಅಡಿಗಲ್ಲು ಸಮಾರಂಭ ಇತ್ತು. ಆ ಸಂದರ್ಭದಲ್ಲಿ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇಬ್ಬರೂ ಕೂಡ ಒಗ್ಗಟ್ಟಾಗಿರಬೇಕು ಅಂತ ತಾಕೀತು ಮಾಡಿದ್ರು. ಇನ್ನು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಬೆನ್ನು ತಟ್ಟಿದ ಅಲ್ಲದೆ ಅವರಿಬ್ಬರು ಕೂಡ ಇದೇ ರೀತಿ ಒಗ್ಗಟ್ಟಿನಿಂದ ಇರಬೇಕು, ಆಗಲೇ ಜನರು ಅವ್ರನ್ನ ಮೆಚ್ಕೊಳ್ಳೋದು, ಅದು ನನ್ನ ಬಯಕೆ ಅಂತೇಳಿ ಮಾತನಾಡಿದ್ರು. ಮೈಕ್ ಪೋಡಿಯಂನಿಂದಾನೇ ಖರ್ಗೆ ಅವರು ಶಿವಕುಮಾರ್ ಅವರತ್ತ ಕೈ ಸನ್ನೆ ಮಾಡೋದ್ರ ಮೂಲಕ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರೂ ಕೂಡ ಹಿಂಗಿರಬೇಕು ಅಂತೇಳಿ, ಅಂದರೆ ಒಟ್ಟಾಗಿರಬೇಕು ಅಂತೇಳಿ ಕೈ ಸನ್ನೆ ಮಾಡಿ ತೋರಿಸಿದ್ರು. ಅದೇ ರೀತಿಯಾಗಿ ಹಂಗಿದ್ರೇನೆ ಚಂದ ಅಂತೇಳಿ ಅವ್ರ ಭಾಷೆಯಲ್ಲೇ ಮಾತನಾಡಿದ್ರು. ತಮ್ಮ ಎರಡೂ ಕೈ ಮುಂದೆ ಮಾಡಿ ಒಗ್ಗಟ್ಟಿನ ಮಂತ್ರವನ್ನ ಪಠಿಸಿದ್ರು ಖರ್ಗೆ ಅವರು. ಇಬ್ರು ಆ ಕಡೆ ಈ ಕಡೆ ಆದರೆ ಸರಿಯಾಗೋದಿಲ್ಲ. ಖರ್ಗೆ ಅವರು ಈ ರೀತಿಯಾಗಿ ಒಗ್ಗಟ್ಟಿನ ಮಂತ್ರ ಹೇಳ್ಕೊಟ್ಟಿರೋದು. ಹಣಕಾಸು ಮಂತ್ರಿಯಾಗಿ 16 ಬಾರಿ ಬಜೆಟ್ ಮಂಡಿಸಿರುವ ಸಿದ್ದರಾಮಯ್ಯನವರ ರೀತಿ ಈ ದೇಶದಲ್ಲಿ ಮತ್ತೊಬ್ಬರಿಲ್ಲ ಅಂತೇಳಿ ಕೂಡ ಹೇಳಿದ್ರು. ಹೀಗಾಗಿ ಇವರಿಬ್ರು ಕೂಡ ಒಗ್ಗಟ್ಟಾಗಿರ್ಬೇಕು ಅನ್ನೋದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಯಕೆ. ಹಾಗಾಗಿನೇ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಗ್ಗಟ್ಟಿನ ಮಂತ್ರವನ್ನ ಪಠಿಸೋ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪಕ್ಷ ಸಂಘಟನೆಯಲ್ಲಿ ಚತುರತೆಯನ್ನು ಹೊಂದಿರೋರು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಏನಿದ್ದಾರೆ, ಅವರ ಅಹಿಂದ ಬಳಗ ಅವ್ರ ಜೊತೆಗಿದೆ, ಶಾಸಕರ ಬಲ ಅವ್ರ ಜೊತೆಗಿದೆ. ಅವರಿಬ್ಬರೂ ಕೂಡ ಸಿಎಂ ಹಾಗೂ ಡಿ.ಸಿ.ಎಂ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋದ್ರು ಅಂದ್ರೆ ಜನ ಮೆಚ್ಚುತ್ತಾರೆ. ಅದನ್ನ ಬಿಟ್ಟು ಅವ್ರೊಂದ್ ಕಡೆ ಇವ್ರೊಂದ್ ಕಡೆ ಆಗ್ಬಿಟ್ರೆ, ಉತ್ತರ ದಕ್ಷಿಣ ಅಂತ ಆಗ್ಬಿಟ್ರೆ ಜನರಿಗೆ ಇಷ್ಟ ಆಗಲ್ಲ ಇವರ ಆಡಳಿತ ಅನ್ನೋದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಒಪಿನಿಯನ್. ಅಷ್ಟೇ ಅಲ್ಲ, ಅವರು ಪಕ್ಷದ ಅಧ್ಯಕ್ಷರಾಗಿ ಏನು ಸಲಹೆ ಕೊಡಬೇಕು ಆ ಸಲಹೆಯನ್ನ ಈ ಕಾರ್ಯಕ್ರಮದಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಪಠಿಸೋದ್ರ ಮೂಲಕ ಸಲಹೆ ಕೊಟ್ಟಿದ್ದಾರೆ. ಇಬ್ರು ಕೂಡ ನೀವು ಒಗ್ಗಟ್ಟಾಗಿರ್ಬೇಕು, ಜೋಡೆತ್ತುಗಳಾಗಿ ದುಡೀರಿ ಅಂತ ಮಾತನಾಡಿ ಸಲಹೆ ಕೊಟ್ಟಿದ್ದಾರೆ.